ಮನುಷ್ಯ ತನ್ನ ತಪ್ಪುಗಳನ್ನು ಮುಚ್ಕೊಳ್ಳೋಕೆ, ಅದರಿಂದ ಆಗೋ ತೊಂದರೆಗಳಿಂದ ರಕ್ಷಣೆ ಪಡೆಯೋಕೆ ಸಮಾಜದಲ್ಲಿ ವೇಷಗಳ ಮೊರೆ ಹೋಗ್ತಾನೆ. ದುಡ್ಡು, ಖ್ಯಾತಿ, ಅಧಿಕಾರ ಇದ್ದರೆ ಯಾವ ಅಪರಾಧಗಳಿಂದನಾದರೂ ತಪ್ಪಿಸ್ಕೋಬೋದು ಅಂತ ಅಂದ್ಕೊಂಡಿರ್ತಾನೆ. ಒಟ್ಟಿನಲ್ಲಿ ಜನರನ್ನ ನಂಬಿಸುವಂಥ ಒಂದು ವೇಷ. ಅರೆ ಯಾಕಪ್ಪ ಇವನು ಬರೀ ವೇಷಗಳ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರ? ಈ ಕತೆ ನೋಡಿ ಗೊತ್ತಾಗುತ್ತೆ. ಅಯ್ಯೋ ಅಯ್ಯೋ ಏನ್ ಡಾಕ್ಟ್ರೇ, ಬೇಡ ಡಾಕ್ಟ್ರೇ, ಬೇಡ ಬೇಡ, ಆಗಲ್ಲ ಸೂಜಿ ಅಂತ ನೋಡಿ. ರೀ ನಮ್ಮ ಮಗ ಅವತ್ತು ಸ್ಕೂಲಲ್ಲಿ ಏನ್ ಕಾಮಿಡಿ ಮಾಡಿದ ಹೇಳಿ. ಏನ್ ದೊರೆಸ್ವಾಮಿಗಳೇ, ಬ್ಲಡ್ ತೊಗೊಳಕ್ ಬಂದ್ರೆ ಒಳ್ಳೆ ಎಳೆ ಮಕ್ಕಳ ಥರ ಅಷ್ಟು ಚಂಡಿ ಹಿಡಿದು ಬಿಟ್ರೆ. ನನಗೆ ಮೊದಲಿಂದಲೂ ಸೂಜಿ ಅಂದ್ರೆ ಭಯ ಡಾಕ್ಟ್ರೆ. ನಿಮ್ದು ರಿಪೋರ್ಟ್ ಏನು ಹೇಳುತ್ತೆ ಗೊತ್ತಾ? ನಿಮ್ದು ವೆರಿ ರೇರ್ ಬ್ಲಡ್ ಗ್ರೂಪು. ಹಾಗಂದ್ರೆ ನೋಡಿಯಮ್ಮ, ಇವ್ರದ್ದು ಓ ನೆಗೆಟಿವ್ ಅಂತ. ಅದು ಬಹಳ ರೇರ್ ಬ್ಲಡ್ ಗ್ರೂಪು. ಎಮರ್ಜೆನ್ಸಿ ಕೇಸಲ್ಲಿ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಡಾಕ್ಟ್ರೆ, ಹಾಗಾದ್ರೆ ಅವ್ರಿಗೆ ಏನು ತೊಂದರೆ ಇಲ್ಲ ತಾನೆ? ಏನು ತೊಂದರೆ ಇಲ್ಲಮ್ಮ. ನೋಡಿ, ಬಿ ಪಿ, ಶುಗರು ಎಲ್ಲ ನಾರ್ಮಲ್ ಆಗೇ ಇದೆ. ಆದರೆ ನನಗನ್ಸುತ್ತೆ ಇವ್ರಿಗೇನೋ ಮಾನಸಿಕ ಖಿನ್ನತೆ ಇದೆ ಅಂತ ಕಾಣಿಸುತ್ತೆ. ಯಾವುದೋ ವಿಷಯದ ಬಗ್ಗೆ ಟೆನ್ಷನ್ ಮಾಡಿಕೊಂಡು ಯೋಚನೆ ಮಾಡ್ತಿರ್ತಾರೆ ಅಂತ ಕಾಣಿಸುತ್ತೆ. ಇವರು ಚೆನ್ನಾಗಿ ನಿದ್ದೆ ಮಾಡ್ತಾರಾ? ಇಲ್ಲ ಡಾಕ್ಟ್ರೆ, ಇವರು ಸರಿಯಾಗಿ ನಿದ್ದೆ ಮಾಡಲ್ಲ. ನನಗೂ ಹೇಳಿ ಹೇಳಿ ಸಾಕಾಗೋಗಿದೆ. ಸಮಸ್ಯೆಗಳಿದ್ದಾಗ ಯೋಚನೆಗಳು ಬರದೇ ಇರುತ್ತೆ ಡಾಕ್ಟ್ರೆ. ಈ ಯೋಚನೆಗಳಿದ್ದಾಗ ನಿದ್ದೆ ಎಲ್ಲಿಂದ ಬರುತ್ತೆ ಹೇಳಿ? ಹಾಗಂತ ಯೋಚನೆ ಮಾಡಿ ಮಾಡಿ ಸಮಸ್ಯೆ ಜೊತೆಯಲ್ಲಿ ಅನಾರೋಗ್ಯನ ತಂದ್ಕೋಬಾರ್ದಲ್ವಾ? ನಿಮ್ಮ ರಿಪೋರ್ಟ್ ಪ್ರಕಾರ ನಿಮ್ಗೆ ಏನೂ ಆಗಿಲ್ಲ. ಸ್ವಲ್ಪ ಯೋಚನೆ ಮಾಡೋದು ಕಮ್ಮಿ ಮಾಡಿ, ಚೆನ್ನಾಗಿ ಊಟ ಮಾಡಿ, ನಿದ್ದೆ ಮಾಡಿ, ಬೇಗ ಹುಷಾರಾಗ್ಬಿಡ್ತೀರಾ. ಸರಿ ಡಾಕ್ಟ್ರೆ, ಆಯ್ತು ಆಯ್ತು. ದಟ್ಸ್ ಗುಡ್. ರೀ, ರೆಸ್ಟ್ ತಗೊಳ್ಳಿ, ಮಲ್ಕೋತೀರಾ? ಇಲ್ಲ, ನಾನು ಇಲ್ಲೇ ಕೂತಿರ್ತೀನಿ. ಸರಿ, ಕೂತ್ಕೊಳ್ಳಿ, ನೀರು ತಂದ್ಕೊಡ್ತೀನಿ. ಹರೀಶಾ, ಹರೀಶಾ ಎಲ್ಲಿದ್ಯಾ? ಬಾರೋ. ಅಪ್ಪ, ಇಷ್ಟೊತ್ತು ಎಲ್ಲಿಗೆ ಹೋಗಿದ್ರಿ? ಅಪ್ಪಂಗೆ ಹುಷಾರಿರ್ಲಿಲ್ಲ ಅಲ್ವಾ, ಡಾಕ್ಟರ್ ಹತ್ರ ಹೋಗಿದ್ದು ತೋರ್ಸೋದಿಕ್ಕೆ. ಡಾಕ್ಟರ್ ಇಂಜೆಕ್ಷನ್ ಕೊಟ್ರ? ತುಂಬಾ ನೋವಾಯ್ತಪ್ಪ. ಇಂಜೆಕ್ಷನ್ ಕೊಟ್ರ? ನಿಮ್ಮಪ್ಪ ಇಂಜೆಕ್ಷನ್ ಕೊಡುವಾಗ ಆಡ್ತಿದ್ ನೋಡ್ಬೇಕಿತ್ತು, ನೀನು ಹಿಂಗ ಆಡ್ತಿರ್ಲಿಲ್ಲ. ಹೌದಾ? ಅಪ್ಪ ಎದ್ರುಕೊಂತಾರ? ಅಪ್ಪ ಎದ್ರುಕೊಂಡ? ಅಪ್ಪ ಲಲಿತಾ, ನನಗೆ ಸ್ವಲ್ಪ ಕಾಫಿ ತಂದ್ಕೊಡು. ಸರಿ. ಅಮ್ಮ, ನಂಗೆ ಹಾರ್ಲಿಕ್ಸ್. ಬೇಗ. ರೀ, ನೀವ್ ಯಾಕೆ ಎದ್ ಬರಕ್ ಹೋದ್ರಿ? ನಾನ್ ತಗ್ತಿರ್ಲಿಲ್ವಾ? ದೊರೆ. ಓ ಚಂದು, ಬಾರಪ್ಪ, ಹೇಗಿದೀಯಾ? ನಿನಗೆ ದುಡ್ಡು ಕೊಡೋದಾಗಿಂದ ನಾನು ನೆಮ್ಮದಿನೇ ಹಾಳಾಗೋಗಿದೆ. ಏನೋ ಸ್ನೇಹಿತ ಅಂತ ನಂಬಿ ದುಡ್ಡು ಕೊಡಿಸಿದ್ರೆ ಈಗ ಮಾಡೋದು. ಈಗ ನೋಡು, ಇವ್ರು ನನ್ನ ಕುತ್ತಿಗೆ ಮೇಲೆ ಕೂತಿದ್ದಾರೆ. ನನ್ನ ಪರಿಸ್ಥಿತಿ ನೀನೇ ನೋಡ್ತಾ ಇದೀಯಾ. ಇನ್ನು ಸ್ವಲ್ಪ ದಿವಸ ಟೈಮ್ ಕೊಡು, ಅರೇಂಜ್ ಮಾಡಿ ಕೊಟ್ಬಿಡ್ತೀನಿ. ಅಣ್ಣ, ಒಂದು ಸ್ವಲ್ಪ ದಿನದಿಂದ ಇವ್ರಿಗೆ ಮೈ ಹುಷಾರಿಲ್ಲ. ಹಾಸ್ಪಿಟ್ಲು ಮನೆ ಅಂತ ಓಡಾಡೋದೇ ಆಗಿದೆ. ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಮ ದುಡ್ಡನ್ನ ಹೇಗಾದರೂ ಮಾಡಿ ಕೊಟ್ಬಿಡ್ತೀವಿ. ಹೀಗೆ ಜನಗಳನ್ನ ಮನೆ ಹತ್ರ ಕರ್ಕೊಂಬಂದರೆ ಅಕ್ಕಪಕ್ಕದ ಜನ ನೋಡಿದ್ರೆ ಹಿಂಸೆ ಆಗುತ್ತೆ. ನೋಡಮ್ಮ, ನಮ್ಗೇನು ಮಾಡೋ ಕೆಲಸ ಇಲ್ಲ ಅಂತ ಇಲ್ಲಿ ಬಂದಿಲ್ಲ. ನಮ್ಮ ದುಡ್ಡು ಕೊಟ್ಬಿಟ್ಟು ನಾಯಿ ಥರ ಅಲಿಯೋ ಪರಿಸ್ಥಿತಿ ಬಂದೈತಲ್ಲ. ಮೊದಲು ನಮ್ಮ ದುಡ್ಡು ವಾಪಸ್ ಕೊಡಿ, ಆಮೇಲೆ ನೀವು ಕರೆದ್ರು ನಾವು ಬರಲ್ಲ. ಮಾತಾಡ್ತಿದ್ದೆ. ದೊರೆ, ನಿನ್ನ ನಾನು ನಂಬ್ತೀನಿ, ನನ್ನ ನಿನ್ನ ಅವ್ರು ನಂಬೋದಿಲ್ಲ. ಒಂದು ಕೆಲಸ ಮಾಡಿ,
ಒಂದು ಪೋಸ್ಟ್ ಡೇಟೆಡ್ ಚೆಕ್ ಹಾಕ್ಕೊಡು. ಆ ಗ್ಯಾರಂಟಿ ಮೇಲೆ ಸ್ವಲ್ಪ ದಿವಸ ಮುಂದೂಡ್ಬೋದು. ತಗೋ ಚಂದು, ನೀವು ಹೇಳ್ದಾಗೆ ಚೆಕ್ ಕೊಟ್ಟಿದ್ದೀನಿ. ಮುಂದಿನ ತಿಂಗಳು ಹಣ ಬಂದ ತಕ್ಷಣ ತಿಳಿಸ್ತೀನಿ. ಡೇಟ್ ಹಾಕ್ಕೊಂಡು ಕ್ಲಿಯರ್ ಮಾಡ್ಕೊಂಬಿಡಿ. ಈ ಕೆಲಸ ಮೊದಲೇ ಮಾಡ್ಬೋದಿತ್ತಲ್ಲ. ಆದರೂ ಈ ಸಲ ಇದೇನಾದರೂ ಬೌನ್ಸ್ ಆದರೆ ನಾವು ನಿಮ್ಮ ಹತ್ರ ಡೀಲ್ ಮಾಡೋ ರೀತಿನೇ ಬೇರೆ ಇರುತ್ತೆ. ಇಲ್ಲ ಇಲ್ಲ, ಖಂಡಿತ ಆಗಾಗಲ್ಲ. ನೀವು ಒಂದು ನಿಮಿಷ ಹೊರಗಡೆ ಬರ್ತೀನಿ. ದೊರೆ, ಬೇಗ ಅರೇಂಜ್ ಮಾಡಿಬಿಡು. ಯಾಕೆಂದರೆ ನಾನು ಯಾವ ಪರಿಸ್ಥಿತಿಯಲ್ಲಿದ್ದೀನಿ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಹಾಗೆ ನೀನು ಆರೋಗ್ಯದ ಕಡೆ ಕೂಡ ಗಮನ ಕೊಡು. ನಾನು ಬರ್ತೀನಿ. ಆಯ್ತು ಮೇಡಮ್, ಬರ್ತೀನಿ. ಸರಿ ಅಣ್ಣ. ಅಷ್ಟೊಂದು ದುಡ್ಡು ಯಾರು ಕೊಡ್ತಾರೆ? ಎಲ್ಲಿಂದ ಅರೇಂಜ್ ಮಾಡಲಿ? ರೀ, ಹೀಗೆ ಯೋಚನೆ ಮಾಡ್ತಾ ಕೂರ್ಬೇಡ್ರಿ. ಆ ದೇವ್ರಿದ್ದಾನೆ, ಹೇಗಾದರೂ ದಾರಿ ತೋರಿಸ್ತಾನೆ. ಹಾಂ, ನಾಳೆ ಆಶ್ರಮದ ಕಡೆಗೆ ಹೋಗ್ಬಿಟ್ಟು ಬನ್ನಿ. ನಿಮಗೂ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಹಾಗೆ ಗುರುಗಳನ್ನೂ ನೋಡ್ದಂಗಾಗುತ್ತೆ. ಈ ಟೈಮಲ್ಲಿ ಅವರೇ ಅಲ್ವಾ ನಮಗೆಲ್ಲ. ಇನ್ನೊಬ್ರು ಕಷ್ಟಕ್ಕೆ ಸಹಾಯಕ್ಕೆ ನಿಲ್ಲೋ ದೊರೆಸ್ವಾಮಿ ಇವಾಗ ಅವನಾಗೆ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾನೆ. ಸಾಲ ತಗೊಂಡವರು ಮನೆ ಹತ್ರ ಬಂದು ಪೀಡ್ಸೋಕೆ ಶುರು ಮಾಡ್ತಾರೆ. ಈ ಟೆನ್ಷನಲ್ಲಿ ಅವನಿಗೆ ಹೆಲ್ತ್ ಕೂಡ ಅಪ್ಸೆಟ್ ಆಗುತ್ತೆ. ದುಡ್ಡಿಗೇನು ಮಾಡೋದಪ್ಪ ಅಂತ ಚಿಂತಲಿದ್ದವನು ಸ್ವಲ್ಪನಾದರೂ ಭರವಸೆ ಸಾಂತ್ವನ ಸಿಗತ್ತೆ ಅಂತ ತಾನು ನಂಬಿರೋ ಸ್ವಾಮೀಜಿ ಹತ್ರ ತನ್ನ ಕಷ್ಟಗಳನ್ನು ಹೇಳ್ಕೊಳ್ಳೋಕೆ ಹೋಗ್ತಾನೆ. ಅಲ್ಲಿ ಅವನ ಕಷ್ಟಕ್ಕೆ ಪರಿಹಾರ ಸಿಗುತ್ತಾ? ನಮಸ್ಕಾರ. ನಮಸ್ಕಾರ, ಹೇಳಿ. ಸ್ವಾಮೀಜಿಗಳನ್ನ ನೋಡಬೇಕಿತ್ತು. ಅವರು ಧ್ಯಾನದಲ್ಲಿದ್ದಾರೆ. ಧ್ಯಾನ ಮುಗಿಯೋವರೆಗೂ ಕಾಯ್ತೀನಿ. ಅವರಿಗೆ ದೊರೆಸ್ವಾಮಿ ಬಂದಿದ್ದಾರೆ ಅಂತ ಹೇಳಿ. ಇಲ್ಲಿ ಕುಳಿತುಕೊಂಡಿರಿ, ನಾನು ಹೇಳ್ತೇನೆ. ಹರಿ ಓಂ, ಹರಿ ಓಂ. ಒಳ್ಳೆಯದಾಗಲಿ. ಹರಿ ಓಂ. ಏನ್ ದೊರೆಸ್ವಾಮಿ, ನೀನು ನಮ್ಮ ಆಶ್ರಮದ ಭಕ್ತ. ಇತ್ತೀಚೆಗೆ ಆಶ್ರಮದ ಕಡೆ ಬರದೇ ಬಿಟ್ಬಿಟ್ಟೆ, ಇದು ಸರಿನಾ? ನಿಮ್ಮ ಹತ್ರ ಮುಚ್ಚು ಮರೆ ಏನು ಸ್ವಾಮಿಗಳೇ? ಇತ್ತೀಚೆಗೆ ಬಿಸ್ನೆಸ್ಸು ಚೆನ್ನಾಗಿ ನಡೀತಾ ಇಲ್ಲ. ಜೊತೆಗೆ ಹಾಸ್ಪಿಟ್ಲ್ ಓಡಾಟ ಬೇರೆ ಜಾಸ್ತಿ ಆಗಿತ್ತು, ಅದಕ್ಕೆ ಬರೋಕ್ಕಾಗಲಿಲ್ಲ. ನಮ್ಮ ಆಶ್ರಮದಲ್ಲೇ ಒಳ್ಳೆ ಆಸ್ಪತ್ರೆ ಇರೋವಾಗ ನೀನು ಯಾಕೆ ಬೇರೆ ಕಡೆ ತೋರ್ಸಕ್ಕೆ ಹೋದೆ? ಇಲ್ಲಿ ತೋರಿಸ್ದವ್ರಿಗೆಲ್ಲ ಬೇಗ ಗುಣಮುಖ ಆಗುತ್ತೆ ಅಂತ ನಿನಗೆ ಗೊತ್ತಿಲ್ವಾ? ಹೌದು ಸ್ವಾಮಿಗಳೇ, ಆದರೆ ಇರಲಿ, ಇನ್ಮುಂದೆ ನಮ್ಮ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಪಡಿ, ಬೇಗ ಗುಣಮುಖ ಆಗ್ತೀಯ. ನೀವು ಇವ್ರ ಜೊತೆ ಹೋಗಿ. ಹರಿ ಓಂ. ಒಳ್ಳೆಯದಾಗಲಿ. ಸ್ವಾಮೀಜಿ ಕಳಿಸಿದ್ರು. ಸರಿ, ನಾನು ನೋಡ್ತೀನಿ. ಹೊರಡಿ. ನಮಸ್ತೆ ಮೇಡಮ್. ನಮಸ್ತೆ, ಕೂತ್ಕೊಳ್ಳಿ.
ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. 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 ಓಂ ಶ್ರೀರಾಮ್. ಸರ್, ನಿಮಗೆ ಯಾವ ಕಾಯಿಲೆನೂ ಇಲ್ಲ. ಡೈಲಿ ಯೋಗ, ಧ್ಯಾನ, ವ್ಯಾಯಾಮ ಅಂತ ಮಾಡಿ, ಅಷ್ಟು ಸಾಕು. ಅದಕ್ಕೂ ಮನಸ್ಸು ಹಿಡಿತಕ್ಕೆ ಸಿಗ್ತಾ ಇಲ್ಲ ಡಾಕ್ಟ್ರೆ. ಇವತ್ತಿಂದ ಪ್ರಯತ್ನ ಪಡಿ, ಖಂಡಿತ ಆಗತ್ತೆ. ನಮ್ಮ ಮನಸ್ಸಿಗಿಂತ ದೊಡ್ಡದು ಯಾವುದಿದೆ ಹೇಳಿ? ಸರಿ, ಪ್ರಯತ್ನ ಮಾಡ್ತೀನಿ. ರಿಪೋರ್ಟ್ ಇಲ್ಲೇ ಇರಲಿ, ನಾನು ಸ್ವಲ್ಪ ಸ್ಟಡಿ ಮಾಡಬೇಕು. ಆಯ್ತು, ನಾನಿಲ್ಲಿ ಬರ್ತೀನಿ. ನಮಸ್ತೆ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಲಲಿತಾ, ಒಂದು ಗ್ಲಾಸ್ ನೀರು ಕೊಡು. ಹಾ, ಬಂದೆ ರೀ. ತಗೊಳ್ಳಿ. ರೀ, ಆಶ್ರಮಕ್ಕೆ ಹೋಗಿದ್ರಲ್ಲ, ಏನಾಯ್ತು? ಸ್ವಾಮೀಜಿಗಳ ಹತ್ರ ಮಾತಾಡಿದೆ, ಸಮಾಧಾನ ಹೇಳಿದ್ರು. ಜೊತೆಗೆ ಇನ್ನು ಮುಂದೆ ಆಶ್ರಮದ ಹಾಸ್ಪಿಟಲ್ನಲ್ಲೇ ಟ್ರೀಟ್ಮೆಂಟ್ ತಗೊಳ್ಳೋಕ್ಕೂ ಹೇಳಿದರು. ರೀ, ನಮ್ಮ ಕಷ್ಟದ ಬಗ್ಗೆನೂ ಮಾತಾಡಬೇಕಾಗಿತ್ತು. ಏನಾದರೂ ಸಹಾಯ ಮಾಡಿರೋರು? ಚೆನ್ನಾಗಿ ಹೇಳಿದೆ ನೀನು. ಹೋಗಿ ಹೋಗಿ ಸ್ವಾಮೀಜಿಗಳ ಹತ್ರ ದುಡ್ಡು ಕೇಳೋದಾ? ರೀ, ನೀವು ಎಷ್ಟು ವರ್ಷದಿಂದ ಆ ಆಶ್ರಮಕ್ಕೆ ಹೋಗ್ತಿದ್ದೀರಾ? ಆ ಆಶ್ರಮಕ್ಕೆ ಎಷ್ಟೆಲ್ಲ ಸಹಾಯ ಮಾಡಿದ್ದೀರಾ. ಇದೊಂದ್ಸತಿ ನಾವು ಸಹಾಯ ಕೇಳೋದಲ್ಲಿ ತಪ್ಪೇನಿದೆ? ಲಲಿತಾ, ನಾವು ಅವ್ರ ಹತ್ರ ಮಾರಲ್ ಸಪೋರ್ಟ್ ಕೇಳ್ಬೋದು ಅಷ್ಟೇ. ಭಕ್ತಾದಿಗಳು ಕೊಡೋ ದಾನದಿಂದ ನಡೆಯೋ ಆಶ್ರಮಕ್ಕೆ ಹೋಗಿ ನಾವೇ ದುಡ್ಡು ಕೇಳಿದ್ರೆ ಏನು ಚೆನ್ನಾಗಿರುತ್ತೆ ಹೇಳು? ರೀ, ಒಂದೇ ಒಂದ್ಸತಿ ಅವ್ರನ್ನ ಸಹಾಯ ಕೇಳೋದ್ರಲ್ಲಿ ತಪ್ಪೇನಿದೆ? ಅವರು ದುಡ್ಡಿನ ಸಹಾಯ ಮಾಡದೇ ಇರ್ಬೋದು, ಆದರೆ ಬೇರೆ ಪರಿಹಾರ ಹೇಳ್ಬೋದಲ್ವಾ? ಈ ಟೈಮಲ್ಲಿ ಅವರಲ್ದಲೇ ಬೇರೆ ಇನ್ಯಾರಿದ್ದಾರೆ ನಮ್ಮ ಸಹಾಯ ಮಾಡೋದಕ್ಕೆ? ನೀನು ಹೇಳೋದು ಸರಿ ಇದೆ. ನಾನು ಯಾವುದಕ್ಕೂ ಡಾಕ್ಟ್ರ್ ಹತ್ರ ಮಾತಾಡಿ ಸ್ವಾಮೀಜಿಗಳಿಗೆ ವಿಷಯ ತಿಳಿಸ್ತೀನಿ. ಅವರು ನಮ್ಮ ಕೈ ಹಿಡಿತಾರೆ ಅನ್ನೋ ನಂಬಿಕೆ ನನಗೂ ಇದೆ. ಇವತ್ತೇನು ನಾನು ನಿಮಗೆ ಬರಕ್ಕೆ ಹೇಳಿರ್ಲಿಲ್ವಲ್ಲ, ಮತ್ತ್ಯಾಕೆ ಬಂದ್ರಿ? ಮತ್ತೇನಾದ್ರು ಸಮಸ್ಯೆ ಆಯ್ತಾ? ಅದು ನಿನ್ನೆ ನಾನು ನಿಮಗೊಂದು ವಿಷಯ ಹೇಳಿದೆ ಹೋಗ್ಬಿಟ್ಟೆ, ಅದಕ್ಕೆ ಇವತ್ತು ಹೇಳೋಣ ಅಂತ ಬಂದೆ. ಏನು ಹೇಳಿ? ನಾನು ಯಾರಿಗೋ ಸಹಾಯ ಮಾಡೋಕ್ಕೆ ಹೋಗಿ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅವರು ಈಗ ಕೈ ಕೊಟ್ಟು ನನ್ನ ಕುತ್ತಿಗೆಗೆ ಬಂದ್ಬಿಟ್ಟಿದೆ. ಅದಕ್ಕೆ ನನ್ನ ಆರೋಗ್ಯ ಹೀಗಾಗೋಗಿರೋದು. ಈ ವಿಷಯ ನಾನು ನಿನ್ನೆ ಸ್ವಾಮೀಜಿಯವ್ರ ಹತ್ರ ಮಾತಾಡೋಣ ಅಂತ ಬಂದೆ, ಆದರೆ ಆಗಲಿಲ್ಲ. ಅದಕ್ಕೆ ನಿಮ್ಮ ಮುಖಾಂತರನಾದರೂ ಅವ್ರಿಗೆ ವಿಷಯ ತಿಳಿಸೋಣ ಅಂತ. ಈಗ ನಮ್ಮಿಂದ ಏನು ಸಹಾಯ ಆಗ್ಬೇಕು ಹೇಳಿ? ಮೈ ತುಂಬ ಸಾಲ ಆಗ್ಬಿಟ್ಟಿದೆ. ನಾನು ವ್ಯಾಪಾರ ಬೇರೆ ಚೆನ್ನಾಗಿ ನಡೀತಾ ಇಲ್ಲ. ಮನೆ ಮೇಲೆ ಸಾಲ ತಗೊಳ್ಳೋಣ ಅಂತ ಅಂದರೆ ಆ ಪತ್ರವನ್ನು ಬ್ಯಾಂಕಲ್ಲಿಟ್ಟು ಸಾಲ ತೊಗೊಂಡ್ಬಿಟ್ಟಿದ್ದೀನಿ. ಈಗ ನನಗೆ ದಿಕ್ಕೇ ತೋಚ್ತಾ ಇಲ್ಲ ಮೇಡಮ್. ಸ್ವಾಮೀಜಿಯವರು ಸಹಾಯ ಮಾಡ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಬಂದಿದ್ದೀನಿ. ಈಗ ಅವರು ನನ್ನ ಕೈ ಕೊಟ್ಬಿಟ್ರೆ ನಾನು ಸೂಸೈಡ್ ಮಾಡ್ಕೋಬೇಕು ಅಷ್ಟೇ. ಹಾಗಾಗಿದೆ ನನ್ನ ಪರಿಸ್ಥಿತಿ. ಅಯ್ಯೋ, ಸಮಾಧಾನ ಮಾಡ್ಕೊಳ್ಳಿ, ಹಾಗೆಲ್ಲ ಯೋಚನೆ ಮಾಡಬೇಡಿ. ಸ್ವಾಮಿಗಳು ಭಕ್ತರನ್ನ ಯಾವತ್ತೂ ಕೈ ಬಿಡಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ. ನಿಮ್ಮ ಕಷ್ಟಕ್ಕೆ ಒಂದು ಪರಿಹಾರ ಖಂಡಿತ ಸಿಗತ್ತೆ. ಅಷ್ಟಾದರೆ ಸಾಕು ಮೇಡಮ್. ಒಂದು ನಿಮಿಷ ಬಂದೆ.